ಓಂ ಸುಂದರಕಾಂಡದ 5ನೇ ಶ್ಲೋಕ. ಸುರಸೆ ಯಾರು, ಅವಳಿಗೆ ದೇವತೆಗಳು ಕೊಟ್ಟಂತಹ ವರ ಏನು, ಹನುಮಂತ ದೇವರು ಏನ್ ಮಾಡಿದ್ರು, ಈ ಮೂರನ್ನ ಸುಂದರಕಾಂಡದ 5ನೇ ಶ್ಲೋಕದಲ್ಲಿ ಹೇಳುವವರಿದ್ದಾರೆ. ಅದನ್ನ ನೋಡ್ತಾ ಹೋಗೋಣಂತೆ. ಜಿಜ್ಞಾಸುಭಿರ್ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾಃ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರನಿವಿಸೃತೋಸ್ಮಾತ್ ದೇವಾನನಂದಯದುತ ಸ್ಮೃತಮೇಷು ರಕ್ಷನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುರಸೆಗೆ ದೇವತೆಗಳೆಲ್ಲ ಕೊಟ್ಟಂತಹ ವರ ಈ ರೀತಿಯಾಗಿತ್ತು. ಯಾಕೆ ಈ ರೀತಿಯ ದೇವತೆಗಳು ಏನ್ ವರ ಕೊಟ್ಟಿದ್ರು ಅಂತಂದ್ರೆ, ನೀನ್ ಏನನ್ನ ಬಯಸ್ತೀಯೋ ತಿನ್ನಬೇಕು ಅಂತ ಯಾವ್ದನ್ನ ಬಯಸ್ತೀಯೋ ಎಲ್ಲವೂ ನಿನ್ ಬಾಯಲ್ಲಿ ಬಂದ್ಬೀಳ್ಲಿ. ಇದನ್ನೆಲ್ಲ ಯಾಕೆ ಕೊಟ್ಟಿದ್ರು ಅಂತಂದ್ರೆ, ದೇವತೆಗಳಿಗೆ ಹನುಮಂತನ ಬಲ ಏನು ಅಂತ ಗೊತ್ತಾಗಬೇಕಾಗಿದೆ. ಜಗತ್ತಿಗೆ ಹನುಮಂತನ ಬಲ ಏನು ಅಂತ ತಿಳಿಸಬೇಕಾಗಿದೆ. ಅದಕ್ಕೆ ಯಾವ್ದನ್ನ ನೀನು ಬಯಸ್ತೀಯೋ, ಯದ್ಯತ್ ತ್ವಮಿಚ್ಛಸಿ, ಯಾವ್ದನ್ನ ನೀನು ಬಯಸ್ತೀಯೋ ತಿನ್ಲಿಕ್ಕೋಸ್ಕರವಾಗಿ, ಅದೆಲ್ಲವೂ ತವ ಭಕ್ಷಂ ಏತು, ಅದು ನಿನ್ನ ಭಕ್ಷ್ಯವಾಗ್ಲಿ. ಎಂಬುದಾಗಿ ಅಮರೋದಿತಾಯಾಹ, ಅಮರ ಅಂದ್ರೆ ದೇವತೆಗಳು ಹೇಳಿದ ಈ ಮಾತನ್ನ ಸತ್ಯ ಮಾಡ್ಬೇಕಾಗಿದೆ. ಮಾಡಿ ಏನ್ ತಿಳಿಸ್ಬೇಕಾಗಿದೆ, ನಿಜ ಬಲಂ ಜಿಜ್ಞಾಸುಭಿಹಿ, ಹನುಮಂತನ ಬಲ ಏನು ಅಂತ ತಿಳಿಬೇಕು ಅಂತ ಇಚ್ಛೆ ಪಟ್ಟಂತಹ ದೇವತೆಗಳ ಅನುಗ್ರಹಕ್ಕೋಸ್ಕರ ಹನುಮಂತ ಅವಳು ದೊಡ್ಡದಾದರೂ ಬಾಯನ್ನು ತೆಗಿತಾ ಇದ್ಲು. ಹನುಮಂತನು ದೊಡ್ಡದಾದ ಶರೀರವನ್ನು ಮಾಡ್ದ. ನೋಡು, ನನ್ನ ಶರೀರ ಇನ್ನೂ ದೊಡ್ಡದಿದೆ, ನೀ ಎಷ್ಟು ತೆಗಿತೀಯ ಅದಕ್ಕಿಂತ ದೊಡ್ಡದಾಯ್ತು. ನಿನ್ನ ಬಾಯಲ್ಲಿ ಹೇಗೆ ಪ್ರವೇಶ ಮಾಡಿಸಲಿ ನನ್ನ ಇಷ್ಟು ದೊಡ್ಡದಾದ ಶರೀರವನ್ನ ಅಂತ ಕೇಳಿದಾಗ ಇನ್ನೂ ದೊಡ್ಡದಾದ ಶರೀರವನ್ನು ತೆಗೆದುಕೊಂಡ. ಅವಳು ಮಾಯಾವಿ ಆದವಳು ಇನ್ನೂ ದೊಡ್ಡದಾದ ಶರೀರವನ್ನು ತೆಗೆದುಕೊಳ್ತಾ ಇದ್ದಾಳೆ. ಮತ್ತಿನ್ನೂ ದೊಡ್ಡದಾದ ಶರೀರವನ್ನ ಮಾಡಿಕೊಂಡ, ಅವಳು ಇನ್ನೂ ದೊಡ್ಡದಾದ ಬಾಯನ್ನು ತೆಗೆದ್ಲು. ಆವಾಗ ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡಂತಹ ಹನುಮಂತ ತುಂಬಾ ಚಿಕ್ಕ ಗಾತ್ರವನ್ನ, ಸೊಳ್ಳೆಯ ರೀತಿಯಾದ ಅತ್ಯಂತ ಸೂಕ್ಷ್ಮವಾದ ಶರೀರವನ್ನ ಸ್ವೀಕಾರ ಮಾಡಿ ಅವಳ ಹೊಟ್ಟೆಯ ಒಳಗಡೆಯಲ್ಲಿ ಹೋಗಿ ತತ್ಕ್ಷಣದಲ್ಲಿಯೇ ವಾಪಸ್ ಬಂದ. ಅವಳು ಬಾಯಿ ಮುಚ್ಚೋದ್ರೊಳಗಡೆಯಲ್ಲಿ ಪೂರ್ತಿ ಹೊಟ್ಟೆಗೆ ಹೋಗಿ ವಾಪಸ್ ಬಂದ. ದೇವ್ರು ಹೇಳಿದ್ದೇನು ವರ, ನೀನು ಬಯಸಿದ್ದೆಲ್ಲವೂ ಕೂಡ ನಿನ್ನ ಹೊಟ್ಟೆ ಒಳಗಡೆ ಹೋಗ್ಲಿ. ಹೋದ ಮತ್ತು ವಾಪಸ್ ಬಂದ. ದೇವತೆಗಳು ಕೊಟ್ಟ ವರವಂತೂ ಸುಳ್ಳಾಗ್ಲಿಲ್ಲ. ಹೀಗೆ ತನ್ನ ಬುದ್ಧಿ ಶಕ್ತಿಯಿಂದಾಗಿ ಸುರಸೆಗೆ ವರಗಳನ್ನು ಕೊಟ್ಟಂತಹ ದೇವತೆಗಳ ಮಾತನ್ನ ಉಳಿಸಿ ಸುರಸೆಯ ಹೊಟ್ಟೆಯನ್ನ ಪ್ರವೇಶ ಮಾಡಿ ಮತ್ತೆ ಆ ಹೊಟ್ಟೆಯಿಂದ ಹೊರಗಡೆಯಲ್ಲಿ ಬರ್ತಾ ಇದ್ದಾನೆ. ಇದನ್ನು ನೋಡಿ ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಮತ್ತೆ ಹನುಮಂತ ಮುಂದೆ ಹೋಗ್ತಾ ಇದ್ದಾನೆ. ದೇವತೆಗಳೆಲ್ಲ ಇವನ ಮೇಲೆ ಬಹಳ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ.
ಅದನ್ನ ಮತ್ತೆ ನಾಳೆ ಶ್ಲೋಕದಲ್ಲಿ ನೋಡೋಣಂತೆ. ಫಸ್ಟ್ ಈ ಶ್ಲೋಕದ ಅರ್ಥ ಇಷ್ಟು. ದೇವತೆಗಳು ಹನುಮಂತ ದೇವರ ಬಲವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೆ, ತಾವು ತಿಳಿಯಲಿಕ್ಕೋಸ್ಕರವಾಗಿ ಸುರಸೆಗೆ ಒಂದು ವರವನ್ನು ಕೊಟ್ಟಿದ್ರು. ನೀನು ಯಾವ್ದನ್ನು ತಿನ್ನಬೇಕು ಅಂತ ಅಂದುಕೊಳ್ತೀಯೋ ಅದು ಎಲ್ಲವೂ ಕೂಡ ನಿನ್ನ ಆಹಾರವಾಗ್ಲಿ ಅಂತ ಹೇಳಿದ್ರು. ಅದನ್ನ ಸತ್ಯಗೊಳಿಸುವ ಉದ್ದೇಶದಿಂದಾಗಿ ಹಾಸ್ಯಂ ಪ್ರವಿಶ್ಯ, ಅವಳ ಮುಖವನ್ನ ಪ್ರವೇಶ ಮಾಡಿಸಿ ತತ್ಕ್ಷಣದಲ್ಲಿಯೇ ಪನ್ನಿವಿಸೃತಃ ಅಸ್ಮಾತ್, ಹೊರಗಡೆಯಲ್ಲಿ ಬಂದ. ದೇವತೆಗಳೆಲ್ಲ ಯೇಷು ಸ್ಮೃತಂ ರಕ್ಷನ್, ಈ ದೇವತೆಗಳು ಸ್ಮೃತಂ, ಅವರು ಕೊಟ್ಟ ಮಾತುಗಳನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಈ ರೀತಿಯ ಮಾಡಿದ್ದಾನೆ. ಅದನ್ನ ನೋಡಿ ದೇವತೆಗಳೆಲ್ಲ ಸಂತೋಷ ಪಟ್ರು. ಈಗ ಶ್ಲೋಕದಲ್ಲಿರುವ ಪ್ರತಿಯೊಂದು ಪದಗಳ ಅರ್ಥವನ್ನು ಹೇಳ್ತೇನೆ, ಮತ್ತೆ ಇದರ ತಾತ್ಪರ್ಯವನ್ನು ಮತ್ತೆ ಬೇಕಾದ್ರೆ ಹೇಳ್ತೇನೆ. ನಿಜ ಬಲಂ, ತನ್ನ ಬಲವನ್ನು, ಹನುಮಂತನ ಬಲವನ್ನು, ನಿಜ ಬಲಂ, ಹನುಮಂತನ ಬಲವನ್ನು ಜಿಜ್ಞಾಸುಭಿಹಿ, ತಿಳಿಯಲು ಬಯಕೆ ಉಳ್ಳ ದೇವತೆಗಳು ಯದ್ಯತ, ಯಾವುದನ್ನು ತ್ವಂ ನೀನು ಇಚ್ಛಸಿ ಬಯಸುತ್ತೀಯೋ, ಯದ್ಯತ ಯಾವುದನ್ನ, ತ್ವಂ ನೀನು, ಇಚ್ಛಸಿ ಬಯಸುತ್ತೀಯೋ, ತತ್ ಅದು, ತವ ನಿನ್ನ, ಭಕ್ಷಂ ಏತು ಬಾಯಲ್ಲಿ ಬೀಳಲಿ, ಭಕ್ಷಂ ತವ ನಿನ್ನ, ಭಕ್ಷಂ ಏತು ಬಾಯಲ್ಲಿ ಬೀಳಲಿ, ಎಂದು ಅಮರೋದಿತಾಯಾಹ, ಅಮರ ದೇವತೆಗಳಿಂದ ಅಮರೋದಿತಾಯಾಹ, ಅಮರ ದೇವತೆಗಳಿಂದ ಉದಿತಾಯಾಹ ಹೇಳಲ್ಪಟ್ಟ ಸ್ಮೃತಂ ವರವನ್ನು, ಸ್ಮೃತಂ ಅಥವಾ ಸ್ಮೃತಮೇಶು ಸತ್ಯಗೊಳಿಸಲು,
ಅಮರೋದಿತಾಯಾಹ ದೇವತೆಗಳ ಯೇಷು ಸ್ಮೃತಂ ಈ ವರವನ್ನು ರಕ್ಷನ್ ಸತ್ಯಗೊಳಿಸಲು ಸಪದಿ ತತ್ಕ್ಷಣದಲ್ಲಿಯೇ ಹಾಸ್ಯಂ ಮುಖವನ್ನು ಪ್ರವೇಶಿಸಿ ಅಸ್ಮಾತ್ ಈ ಮುಖದಿಂದ, ಇದರಿಂದ ಅಂತರ್ಥ, ಈ ಪ್ರಸಕ್ತದಲ್ಲಿ ಈ ಮುಖದಿಂದ ಅಂತರ್ಥ, ಬಾಯಿಂದ ಪ್ರವಿನಿಸೃತ ಹೊರಬಂದನು. ಇದರಿಂದ ದೇವತೆಗಳನ್ನು ಅನಂದಯತ್ ಸಂತೋಷಪಡಿಸಿದನು. ಫಸ್ಟ್ ಇಂದ ಹೇಳ್ತಾ ಬರ್ತೇನೆ. ನಿಜ ಬಲಂ ಹನುಮಂತನ ಬಲವನ್ನು, ತನ್ನ ಅಂತಂದ್ರೆ ಹನುಮಂತನ ಬಲವನ್ನು, ಜಿಜ್ಞಾಸುಭಿಹಿ ತಿಳಿಯಲು ಬಯಕೆ ಉಳ್ಳ ದೇವತೆಗಳಿಂದ, ಯದ್ಯತ್ ಯಾವುದನ್ನು, ತ್ವಂ ನೀನು, ಇಚ್ಛಸಿ ಬಯಸುತ್ತೀಯೋ, ತತ್ ಅದೆಲ್ಲವೂ, ತವ ಭಕ್ಷಂ ನಿನ್ನ ಬಾಯನ್ನು, ಏತು ಹೊಂದಲಿ, ಇತಿ ಎಂದು, ಅಮರೋದಿತಾಯಾಹ ದೇವತೆಗಳ ಮಾತನ್ನ, ದೇವತೆಗಳಿಂದ ಹೇಳಲ್ಪಟ್ಟ, ಸ್ಮೃತಮೇಷು ವರವನ್ನು, ಸ್ಮೃತಂ ಏಷು ಈ ವರವನ್ನು, ರಕ್ಷನ್ ರಕ್ಷಿಸುತ್ತಾ, ಸಪದಿ ತತ್ಕ್ಷಣದಲ್ಲಿಯೇ, ಹಾಸ್ಯಂ ಪ್ರವಿಶ್ಯ ಬಾಯನ್ನು ಪ್ರವೇಶಿಸಿ, ಅಸ್ಮಾತ್ ಈ ಬಾಯಿಂದ, ಪ್ರವಿನಿಸೃತ ಹೊರಬಂದನು. ಈ ಕಾರಣದಿಂದಲೇ ದೇವಾನ್ ಅನಂದಯತ್ ಉತ ದೇವತೆಗಳನ್ನು ಅನಂದಯತ್ ಉತ ಸಂತೋಷಗೊಳಿಸಿದನಷ್ಟೇ. ಇದು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಧನ್ಯವಾದಗಳು ಗುರುಜಿ. ಸರಿ.